ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬೆಳೆಮಲೆ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಗಡಿನಾಡ ಕನ್ನಡ ಸಮಸ್ಯೆ ಬಗ್ಗೆ ಮಾತಾಡಿದರು. ಅನೇಕರು ಕನ್ನಡ ಹೋರಾಟಗಾರರು ಬಂದು ತಮ್ಮ ಅನಿಸಿದ ಮಾತುಗಳನ್ನು ಹೇಳಿದರು. ಯಾಕಂದರೆ ಗಡಿ ಭಾಗದಲ್ಲಿ ಬೆಳಗಾವಿ ಅತ್ಯಂತ ಸಂಕೀರ್ಣವಾದಂಥದ್ದು. ಅದರಲ್ಲೂ ಸಾಕಷ್ಟು ಜನ ಕನ್ನಡಿಗರು ಬೆಳಗಾವಿಯನ್ನು ಪ್ರೀತಿಸುವಂಥದ್ದು. ಹೀಗಾಗಿ ನಮ್ಮ ಬೆಳಗಾವಿ ನಮ್ಮಲ್ಲಿ ಉಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು, ಜೊತೆಗೆ ಇಲ್ಲಿಯ ನಾಡ ವಿರೋಧಿ ಕೆಲಸ ಮಾಡುವ MES ಬ್ಯಾನ್ ಮಾಡಬೇಕು ಅನ್ನೋಂಥ ಮಾತನ್ನಾಗಿರ್ಬೋದು. ಅದೇ ಕಾಲಕ್ಕೆ ರಾಜ್ಯೋತ್ಸವವನ್ನು, ಕರ್ನಾಟಕ ರಾಜ್ಯೋತ್ಸವವನ್ನು ಗಡಿಯಲ್ಲಿ ಅದ್ಧೂರಿಯಾಗಿ ಮಾಡಲು ಸರ್ಕಾರದಿಂದ ಒಂದು 2 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಕೊಡಿಸುವಂಥ ಕೆಲಸ ಮಾಡಬೇಕು. ಇಂಥ ಒಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅವ್ರ ಜೊತೆಗೆ ಮತ್ತು ಕನ್ನಡ ಉಳಿಯುವಂಥ ಇಲ್ಲಿ ಬೆಳೆಯುವಂಥ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಗಡಿನಾಡ ಕನ್ನಡಿಗರ ಹಿತ ಕಾಪಾಡೋದು ನಿಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದರಲ್ಲೂ ಅನೇಕ ಸಮಸ್ಯೆಗಳಿದ್ದಾವೆ. ಅದಕ್ಕಾಗಿ ಈ ಗಡಿ ಹಿತ ಕಾಪಾಡಲು ರಚಿಸುವ ಆಯೋಗ ಮತ್ತು ಪ್ರಾಧಿಕಾರಗಳು 3 ತಿಂಗಳಿಗೊಮ್ಮೆ ಆದರೂ ಭೇಟಿ ಆಗಬೇಕು. ಏನು ಸಮಸ್ಯೆ ಇದ್ದಾವೆ, ಏನು ನಡೆದು ಅಂತೇಳಿ. ಯಾಕಂದ್ರೆ ಈ ಭಾಗದಲ್ಲೇ MES ಮೇಲೆ ತನ್ನ ಮರಾಠಿ ಪ್ರಭಾವ ಮಾಡ್ಕೊಳ್ಬೇಕು, ಮತ್ತೇನು ಮಾಡಬೇಕು, ಗಡಬಡಿ ಮಾಡ್ತಾ ಇರ್ತದೆ. ಅದು ನಿಷೇಧ ಹೇರಬೇಕು ಅನ್ನೋದು ಮಾತಾಡಿದರು. ನಿಷೇಧ ಹೇರಬೇಕೋ ಬೇಡವೋ ಅವ್ರು ಪಾಪ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ರಾಜ್ಯೋತ್ಸವವನ್ನು ಇನ್ನೊಬ್ಬರ ಗೆರೆಯನ್ನು ಅಡಗಿಸೋಕ್ಕಿಂತಲೂ ನಮ್ಮ ರಾಜ್ಯೋತ್ಸವವನ್ನು 2 ಬಿಟ್ಟು 3 ಕೋಟಿ ಖರ್ಚಾದರೂ ಸಹಿತ ಅಲ್ಲಿ ಮಾಡಿ ದೊಡ್ಡ ಅದ್ದೂರಿಯಾಗಿ ಮಾಡೋದರಿಂದ ಸಹಜವಾಗಿ ಕನ್ನಡದ ಧ್ವನಿ ಜಿಲ್ಲೆ ತುಂಬ ಹಬ್ಬುವಂಥದ್ದು, ಬಾರ್ಡರ್ ತುಂಬ ಹಬ್ಬುವಂಥದ್ದು, ಗಡಿಯಲ್ಲಿ ಹಬ್ಬುವಂಥದ್ದು ಸಹಜದ. ಜೊತೆಗೆ ಕನ್ನಡ ಶಾಲೆಗಳನ್ನು ತೆರೆದ ಆ ಶಾಲೆಯಲ್ಲೇ 30 ವಿದ್ಯಾರ್ಥಿಗಳು ಒಬ್ಬೊಬ್ಬ ಟೀಚರ್ ನೇಮಿಸಿಬಿಟ್ರೆ ನಿಶ್ಚಿತವಾಗಿ ಕನ್ನಡ ಉಳಿಯುವಂಥ ಕೆಲಸ ಆಗ್ತದೆ. ಭಾಳ ದೊಡ್ಡ ಕೆಲಸ ಆಗ್ತದೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಮಹಾದೇವ್ ತಳವಾರ್ ಅನ್ನುವಂಥ ಒಬ್ಬರು ಮುಖಂಡರು ಸ್ಪಷ್ಟವಾದ ಮಾತಾಡಿದರು. ಇಲ್ಲ 4,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಶುರು ಮಾಡಿದ್ದೀರಿ, ಅದೇ ಯಾಕೆ ಕನ್ನಡ ಮೀಡಿಯಂ ಮಾಡಬಾರದು ಅನ್ನೋಂಥ ಮಾತನ್ನು ಭಾಳ ಸತ್ಯದ ಮಾತದು. ಕರ್ನಾಟಕದಲ್ಲಿ ಕನ್ನಡ ಉಳಿದು ಬೆಳಿಬೇಕಾಯ್ತು. ಅದರ ಹಕ್ಕು ಹೌದು, ನಾವು ಅದನ್ನು ಪಾಲಿಸಬೇಕಾದ ನಮ್ಮ ಸರ್ಕಾರದ ಕೆಲಸವೂ ಹೌದು. ಸರ್ಕಾರ ಯಾಕೆ ಇಂಗ್ಲೀಷ್ ಮೀಡಿಯಂ ಕೊಡ್ತಾ ಇದೆ ಅನ್ನೋಂಥ ಮಾತಿಗೆ ಸಹಜವಾಗಿ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದದ. ಅನಿವಾರ್ಯವಾಗಿ ನಮಗೆ ಮತ್ತೆಲ್ಲಿ ಹೋದಲ್ಲಿ ಉದ್ಯೋಗ ಬೇಕಲ್ಲ ಅನ್ನುವಂಥ ಕಾರಣಕ್ಕಾಗಿ ಉದ್ಯೋಗ ನಮ್ಮ ಕರ್ನಾಟಕದಲ್ಲಿ ಸೃಷ್ಟಿಯಾದ್ರೆ ಪ್ರಶ್ನೆ ಇಲ್ಲ. ಆದರೆ ನಾವು 2 ರೀತಿ ಇದ್ದೀವಿ. ಒಂದು ವೈಟ್ ಕಾಲರ್ ಜಾಬ್ಗಳು, ಇನ್ನೊಂದು ದುಡಿಯುವ ವರ್ಗ, ದುಡ್ಡು ತಿನ್ನುವಂಥ ಒಂದು ವರ್ಗ. ಅಂದರೆ ಆವತ್ತೊಂದು ಪೇಮೆಂಟ್ ಅಥವಾ ಈಗ ನಾವು ಏನು ಅನ್ಬೋದಪ್ಪ ಅಂದ್ರೆ ಕಾಂಟ್ರಾಕ್ಟ್ ಲೇಬರರ್ಸು ಮತ್ತು ಅಥವಾ ಒಂದು ಕೂಲಿ ಒಂದು ಕರಿಬೋದು. ಅಂಥವ್ರಿಗೆ ಉದ್ಯೋಗ ಸೃಷ್ಟಿ ಆಗುವಂಥದ್ದು. ಉದ್ಯೋಗ ಎಲ್ಲರೂ ಸೃಷ್ಟಿ ಆಗ್ತಂದ್ರೆ ಮೋಸ್ಟ್ಲಿ ಕನ್ನಡ ಬೆಳೀತದೆ ಅನ್ನೋಂಥ ಒಂದು ದೃಷ್ಟಿಕೋನ. ಹೀಗಾಗಿ ಅದೇನೂ ಇರಲಿ, ಅವ್ರು ಕೇಳಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಕನ್ನಡ ಹೋರಾಟಗಾರರ ಸಂಘಟನೆಗಳು ಕೆಲವೊಂದಿಷ್ಟು ಬೇಡಿಕೆಗಳನ್ನ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಮುಂದೆ ಇಟ್ಟಿದ್ದಾರೆ. ಅವ್ರು ಕೇಳಿ ಬಂದು ಬೇರೆ ಬೇಡಿಕೆಗಳೇನಪ್ಪ ಅಂತಂದ್ರೆ, ಹೆಂಗೋ ನೀವು ವರ್ಷಕ್ಕೊಮ್ಮೆ ಇಲ್ಲೇ ಬೆಳಗಾವಿ ರಾಜ್ಯೋತ್ಸವ ಮಾಡ್ತೀರಿ, ಅದನ್ನು ಮೈಸೂರಲ್ಲಿ ಮಾಡುವಂಥ ದಸರೋತ್ಸವದ ಹಾಗೆ ಮಾಡಬಾರ್ದು ದೊಡ್ಡ ಪ್ರಮಾಣದಲ್ಲಿ ಅನ್ನುವಂಥ ಒಂದು ಬೇಡಿಕೆನ ಇಟ್ಟಿದ್ದಾರೆ. ಹೌದು, ಪೋಟದಲ್ಲಿ ಆಗಬೇಕಾಗಿದ್ದು ಅನ್ನುವಂಥದ್ದು. ಮುಂದೆ ಅಂಗಡಿ ಮುಂಗಟ್ಟುಗಳ ನಾಮಫಲಕ ಮತ್ತು ಜಾಹೀರಾತುಗಳ ಫಲಕಗಳಲ್ಲಿ ಆದ್ಯತೆ ಮೇಲೆ ಕನ್ನಡ ಬಳಸದವರ ವಿರುದ್ಧ ಕ್ರಮವಾಗಬೇಕು. ಕನ್ನಡ ಯಾರು ಬಳಸೋದಿಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಮುಂದಿಟ್ಟಿದ್ದಾರೆ. ಮುಂದೆ ಅದ್ರ ಜೊತೆಗೆ ಸಾಮ್ರಾಜ್ಯ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು ನಾಮಕರಣ ಮಾಡಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ನಾಮಕರಣ ಮಾಡಿರಿ. ಮುಂದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹೆಸರನ್ನು ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬದಲಿಸಬೇಕು ಅನ್ನೋಂಥ ಮಾತನ್ನು, ಜೊತೆಗೆ ಏನಪ್ಪ ಅಂತಂದ್ರೆ ಈ ಕನ್ನಡ ಕಲಾವಿದರನ್ನು ಪ್ರೋತ್ಸಾಹಿಸೋ ಕೆಲಸ ಆಗಬೇಕು ಅನ್ನೋಂಥ ಕೆಲವೊಂದು ಬೇಡಿಕೆ ಇಟ್ಟಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಕನ್ನಡಿಗರ ಏನಪ್ಪ ಅಂತಂದ್ರೆ ಗಡಿನಾಡ ಗಡಿಗರು ಕನ್ನಡವನ್ನು ಬಳಸುವಂಥ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಆರ್ಥಿಕವಾಗಿ ಇಲ್ಲಿ ಅನೇಕ ವ್ಯವಹಾರಗಳನ್ನು ಬೆಳೆಸುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಅದಕ್ಕೆ ಮುಖ್ಯ ಮತ್ತು ಹೇಳುವಂಥದ್ದು ಕೃಷಿಗೆ ಮಾರುಕಟ್ಟೆ ಕೊಡುವಂಥದ್ದು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಈ ಭಾಗದಲ್ಲೇ ಸಹಜವಾಗಿರೋ ಕನ್ನಡ ಬೆಳೆದು ಉಳಿಯುವಂಥ ಎಲ್ಲ ಕೆಲಸಗಳು ಆಗ್ತಾಯಿದ್ದಾವೆ. ಈಗಾಗಲೇ ನಿಮಗೂ ಗೊತ್ತದ MES ಇಲ್ಲಿ ಹೆಸರಿಗೆ ಮಾತ್ರ ಉಳಿದ ಬೆಳಗಾವಿಯಲ್ಲೇ ಇವತ್ತು ಯಾವ ಒಬ್ಬ MLS ಜನ ಅಲ್ಲಿ ಆರಿಸ್ತಾ ಇಲ್ಲ. ಮರಾಠಿಗರು ನಮ್ಮ ಜೊತೆಗೆ ಬೆರೆತು ಹೋಗಿದ್ದಾರೆ. ನಾವು ಅವ್ರ ಜೊತೆಗೆ ಬೆರೆತು ಹೋಗಿದ್ದೀವಿ.
ಇದು ಅನಗತ್ಯ ಸಮಸ್ಯೆ ಕೇಳುವವ್ರನ್ನ ಹಿಂದೆ ಸರಿಸೋಕ್ಕಿಂತಲೂ ಅವ್ರು ನಿರ್ಲಕ್ಷ್ಯ ಮಾಡಿಬಿಡೋದು ಭಾಳ ಬೆಸ್ಟ್ ಕೆಲಸ. ಒಂದು ಎರಡನೇದು ನಮ್ಮ ರೇಖೆಯನ್ನು ಹೆಚ್ಚು ಮಾಡ್ಕೊಳ್ಳೋಂಥದ್ದು ಆಗಲಿ ಅನ್ನೋಂಥ ಒಂದು ಅಭಿಪ್ರಾಯ ನಮ್ಮದು. ಇದಕ್ಕೆ ನಿಮಗೇನು ಅಂತಾರೆ ಗೊತ್ತಿಲ್ಲ, ಬಟ್ ಇದು ಆಗಬೇಕಾಗಿದ್ದು. ಇದ್ರ ಜೊತೆಗೆ ಇನ್ನೊಂದಿಷ್ಟು ಈ ಸಹಜದ ಕನ್ನಡ ಉಳಿವಿಗಾಗಿ ಬಾರ್ಡರ್ ಮೇಲೆ ಒಮ್ಮೆ ತಿಕ್ಕಾಟ ಮಾಡೋ ಬರ್ತಾವೆ, ಸಂಘರ್ಷಗಳಾಗ್ತಾವೆ. ಆ ಸಂದರ್ಭದಲ್ಲಿ ಪೊಲೀಸರು ಅನಿವಾರ್ಯವಾಗಿ ಎಲ್ಲರ ಮೇಲೆ ಮರಾಠಿ ಇರ್ಬೋದು, ಕನ್ನಡಿಗಿರ್ಬೋದು, ಅವರೊಂದು ಆ ಸಮಯದಲ್ಲೇ ಉದ್ದಟತನೋ ಮತ್ತೇನೋ ಅಥವಾ ಹಿಂದೆ ಸರಿಲಾರದು ಕೇಸ್ಗಳನ್ನ ಹಾಕಿದ್ದಾರೆ. ಆ ಕೇಸ್ಗಳನ್ನೆಲ್ಲ ಹಿಂತಕೋಬೇಕು ಅನ್ನೋದು ಒಂದು ಬೇಡಿಕೆನೂ ಅವ್ರು ಇಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಬೆಳಗಾವಿಯಲ್ಲೇ ಈ ಕನ್ನಡದ ಕಂಪು ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ನಮ್ಗೆ ಆಗಬೇಕಾಗಿದ್ದು ಇವೆಲ್ಲ ಕೆಲಸ ಆಗಬೇಕಾಗಿದ್ದಾವೆ. ಮೈಸೂರು ದಸರಾದಂಗಾಗಲಿ, ಉದ್ಯೋಗ ಸೃಷ್ಟಿ ಆಗಲಿ, ಮುಂದೆ 2 ಕೋಟಿ ಬಿಟ್ಟು 3 ಕೋಟಿ ನಮ್ಗೆ ಖರ್ಚು ಮಾಡಲಿ, ಹೀಗೆಲ್ಲ ಹೇಳಿದ್ದಾರೆ. ಇದನ್ನು ಇನ್ನು ಸರ್ಕಾರದ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ನಮ್ಮ ಪುರುಷೋತ್ತಮ ಬಿಳಿಮಲೆ ಅವರು ಹೇಳಿದ್ದಾರೆ. ಮತ್ತು ಬಿಳಿಮಲೆ ಅವರಲ್ಲಿ ಒಂದು ವಿಶಿಷ್ಟ ವ್ಯಕ್ತಿತ್ವ ಏನಪ್ಪ ಅಂದ್ರೆ ಅವರು ನೇರವಾಗಿ ಸರ್ಕಾರದ ಜೊತೆಗೆ ಸಂಪರ್ಕಗಳು ಮಾತಾಡುವಂಥವ್ರು ಇದ್ದಾರೆ. ಮತ್ತು ದಿಟ್ಟವಾಗಿ ಕನ್ನಡ ಭಾಷೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿದಂಥವ್ರು. ಅಷ್ಟೇ ಅಲ್ಲ, ಕನ್ನಡ ಭಾಷೆಯ ಬಗ್ಗೆ ಆಳವಾದ ಅಧ್ಯಯನ ಜೊತೆಗೆ ಕನ್ನಡ ಉಳಿಬೇಕು ಬೆಳಿಬೇಕು ಅನ್ನೋಂಥ ಮನಸ್ಥಿತಿ ಅವರಿದ್ದಾರೆ. ಹೀಗಾಗಿ ಅವರ ಪ್ರಯತ್ನದಿಂದ ಇನ್ನೂ ಒಳ್ಳೊಳ್ಳೆ ಸಾಧನೆಗಳು ಸಾಹಸಗಳು ಆಗ್ಬೋದು. ಅವೆಲ್ಲ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಹಂಬಲ. ಇದ್ರ ಜೊತೆಯಲ್ಲಿ ಕನ್ನಡ ಹೋರಾಟಗಾರರು ಸಾಕಷ್ಟು ನೋವುಗಳನ್ನು, ತೊಂದರೆಗಳನ್ನು ಅನುಭವಿಸಿದ್ದಾರೆ. ಅವ್ರಿಗೂ ಸಹಿತ ಯಾರು ಕನ್ನಡಕ್ಕಾಗಿ ಅಲ್ಲಿ ಹೋರಾಟ ಮಾಡಿದ್ರು ಅವ್ರಿಗೆ ಗೌರವಿಸುವಂಥ ಕೆಲಸಗಳಾಗಲಿ, ಜೊತೆಗೆ ಮರಾಠಿಗರೊಂದಿಗೆ ಆತ್ಮೀಯತೆ ಬೆಳೀಲಿ ಅನ್ನೋಂಥದ್ದು ಇದು ಭಾಳ ಮಹತ್ವದ್ದು ರೀ. ಯಾಕಂದ್ರೆ ನಾವು ಏನೋ ಮಾಡೋ ಮುಂದೆ ಇಲ್ಲಿಗೆ ಬಡಿದ್ರೆ ಗಣೇಶಕ್ಕೆ ಪೆಟ್ಟು ಅಂತೇಳಿ ನಾವು ಈ MES ಅಂತ ಒಂದಿಷ್ಟು ನಾವು ಪುಂಡು ಪೋಕರ ಟೋಳಿ ಇರ್ಬೋದೇನೋ ಅವರನ್ನು ಹೊಡೆ ಸಲುವಾಗಿ ಏನು ನಿಷೇಧ ಮಾಡಲಿಕ್ಕೆ ಹೋಗಿ ಸಹಜವಾಗಿ ಕನ್ನಡಿಗರೊಂದಿಗೆ ಪ್ರೀತಿಯಿಂದ ಇರ್ತಿರುವಂಥ ಮರಾಠಿಗೆ ಎಲ್ಲಿ ನಾವು ಪೆಟ್ಟು ಕೊಡ್ತೀವೋ ಅನ್ನುವಂಥ ಒಂದು ಭಯನೂ ಇದೆ. ಯಾಕಂತಂದ್ರೆ ನಮಗೆ ಮರಾಠಿಗರು ಬೇಕು, ಅದೇ ಕಾಲ ಕನ್ನಡಿಗರಿಂದ ಅವ್ರು ಪ್ರೀತಿಸಬೇಕು, ಅವ್ರು ನಮ್ಮನ್ನು ಪ್ರೀತಿಸಬೇಕು ಅನ್ನುವಂಥದ್ದು. ಅಂದಾಗ ಮಾತ್ರ ಒಂದು ಭಾಷೆ ಬೆಳೀತದೆ, ಉದ್ಯೋಗ ಸೃಷ್ಟಿ ಆಗ್ತವೆ, ಎಲ್ಲ ಆಗ್ತವೆ ಅನ್ನೋದು ಅಷ್ಟು ಸತ್ಯದು ಇರಲಿ. ಮತ್ತು ಮರಾಠಿಗರು ಸಹಿತ ಇವತ್ತು ನಿಜವಾಗಿ ಕನ್ನಡಿಗರೊಂದಿಗೆ ಬೆರೆಯೋದಷ್ಟಲ್ಲ, ಅನೇಕ ಕವಿಗಳು ತಮ್ಮ ಕಲಾಕೃತಿಗಳನ್ನ ಮರಾಠಿಯಿಂದ ಕನ್ನಡಕ್ಕೆ, ಕನ್ನಡದಿಂದ ಮರಾಠಿಗೆ ಮಾಡೋಂಥ ಸಾಹಸನ ಮಾಡ್ತಾಯಿದ್ದಾರೆ ಅಂತ ಅನೇಕ ಲೇಖಕರು ಅಲ್ಲಿ ಬರ್ತಾಯಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಸಭೆಯಲ್ಲಿ ಕನ್ನಡದ ಉಳಿವಿನ ಬಗ್ಗೆ ಭಾಳ ಟೆಸ್ಟ್ ಕೊಟ್ಟು ಮಾತಾಡಿದ್ದಾರೆ. ಅದಕ್ಕೆ ಸಕಾರಾತ್ಮಕವಾಗಿ ನಮ್ಮ ಪುರುಷೋತ್ತಮ ಬಿಳಿಮಲೆಯವರು ಉತ್ತರನೂ ಕೊಟ್ಟಿದ್ದಾರೆ. ಇಂಪ್ರೂವ್ ಆಗಲಿ ಕನ್ನಡ ಭಾಗದಲ್ಲೇ, ಜೊತೆಗೆ ಪ್ರತಿಯೊಂದರಲ್ಲೂ ಕನ್ನಡ ಬೆಳೆಯೋ ಜೊತೆಗೆ ನಾವು ಬೆಳೆಯುವಂಥದ್ದು ಅವ್ರ ಉದ್ಯೋಗ ಸಿಗುವಂಥದ್ದು ಆದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ನೀವು ಪುರುಷೋತ್ತಮ ಬಿಳಿಮಲೆ ಅವರ ಈ ಒಂದು ಅಧ್ಯಕ್ಷತೆ ಸಭೆಯಲ್ಲಿ ಏನೇನು ನಡೀತು ಬೆಳಗಾವಿಯಲ್ಲಿ ಅನ್ನೋದ್ರ ಬಗ್ಗೆ ಕೇಳಿದಿರಿ. ನಿಮಗೇನು ಅನ್ನಿಸ್ತು ಹೇಳಿದಿರಿ, ಅದ್ರ ಬಗ್ಗೆ ನಿಮಗೆ ಸರಿ ಅನಿಸ್ತಾ ತಪ್ಪಳಿಸ್ತಾ ಹೇಳೋದ್ರಲ್ಲಿ ನಾವು ತಪ್ಪುಗಳಿದ್ದಾವೆ, ತಪ್ಪಿದ್ರೆ ತಿಳಿಸ್ರಿ, ತಿದ್ದುಕೊಳ್ಳೋಂಥ ಪ್ರಯತ್ನ ಮಾಡೋಣ. ಅದೇ ಕಾಲಕ್ಕೆ ಇದು ನೀವು ಲೈಕರೆ ಮಾಡಿರಿ, ಡಿಸ್ಲೈಕರೆ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಅದ್ರ ಜೊತೆಗೆ ಶೇರ್ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.